ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಸೊ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇರೋವಂಥದ್ದು ಬರುವಂಥ ದಿನಗಳು ಸಿಂಹ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಸೊ ಇನ್ನೂವರೆಗೂ ನೀವು ನನ್ನ ಒಂದು ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂತಂದರೆ ಒಂದ್ಸಾರಿ ಚಾನಲನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ನಿಮಗೆ ಏನಾದರೂ ಕನ್ಸಲ್ಟೇಷನ್ ಬೇಕು, ನಿಮಗೆ ಏನಾದರೂ ಸಮಸ್ಯೆ ನಡೀತಾ ಇದೆ ಅಂತಂದರೆ ಒಂದ್ಸಾರಿ ನನಗೆ ಕನ್ಸಲ್ಟ್ ಮಾಡಿ. ನಾನು ಮೊಬೈಲ್ ನಂಬರನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಹೇಳಿ. ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಚಾರ್ಜಬಲ್ ಇರುತ್ತೆ. ಹಾಗಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಚೆಕ್ ಮಾಡೋಣ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ಹಾಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಸೊ ಬರುವಂತ ದಿನಗಳು ನಾವು ನೋಡ್ತಾ ಇರುವಂತದ್ದು ಸಿಂಹರಾಶಿಯವರ ಲೈಫಲ್ಲಿ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ, ಅವರ ಪಾರ್ಟ್ನರ್ ನಡುವೆ ಅವ್ರ ನಡುವೆ ಏನಾದರೂ ಸಮಸ್ಯೆ ಬರ್ತಾ ಇದೆಯಾ ಅಂತ ಹೇಳಿ ನಾವು ಚೆಕ್ ಮಾಡೋಣ. ಓಕೆ, ರೀಡಿಂಗ್ ಅನ್ನ ಆದಷ್ಟು ಶೇರ್ ಮಾಡಿ. ನಿಮಗೆ ರೀಡಿಂಗ್ ಕನೆಕ್ಟ್ ಆಯಿತು ಅಂತಂದರೆ ಒಂದ್ಸಾರಿ ಲೈಕ್ ಕೊಡಿ, ಒಂದು ಲೈಕ್ ಕೊಡಿ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ನಿಮ್ಮ ಒಂದು ಎನರ್ಜಿಯನ್ನು ಚೆಕ್ ಮಾಡ್ತಾ ಇದ್ದೀನಿ. ಎನರ್ಜಿ ನೋಡಿ ತುಂಬ ಆಕ್ಟಿವೇಟ್ ಆಗಿದ್ದೀರಾ. ಓಕೆ, ಆಕ್ಟಿವೇಟೆಡ್ ಮೀನ್ಸ್ ನೋಡಿ ಏನೋ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ಸಕ್ಸಸ್ ಸಿಗ್ತಾ ಇದೆ. ಯಾವ ರೀತಿ ಅಂತಂದರೆ ಏನೋ ನೀವು ಹೆಲ್ತ್ ವೈಸ್ ಇರ್ಬೋದು ಅಥವಾ ನಿಮ್ಮ ಕರಿಯರ್ ವೈಸ್ ಇರ್ಬೋದು, ಸಮಥಿಂಗ್ ಏನೋ ನೀವು ಇನಿಷಿಯೇಟಿವ್ ತಗೊಳ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ಸಕ್ಸಸ್ ಸಿಗ್ತಾ ಇದೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಈಚೆ ದಿನಗಳಲ್ಲಿ ನೀವು ತುಂಬ ಹಾರ್ಡ್ ವರ್ಕನ್ನು ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಓಕೆ, ತುಂಬ ಪಾಸಿಟಿವ್ ಆಗಿರುವಂಥ ಕಾರ್ಡ್ ನನಗೆ ಕಾಣ್ತಾ ಇರುವಂಥದ್ದು. ಮತ್ತು ನೀವೇನು ಪ್ಲಾನಿಂಗ್ಸ್ ಮಾಡ್ಕೊಳ್ತಾ ಇದ್ದೀರಾ, ಲೈಕ್ ಏನಾದರೂ ನಿಮ್ಮ ಒಂದು ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳಿ ಏನಾದರೂ ವಿಚಾರ ಮಾಡ್ತಾ ಇದ್ದರೆ ಅಲ್ಲಿ ಇಂಪ್ಲಿಮೆಂಟೇಷನ್ ಆಲ್ರೆಡಿ ನಿಮ್ಮ ಸ್ಟಾರ್ಟ್ ಆಗಿದೆ. ನಿಮ್ಮ ಕಡೆಯಿಂದ ಐಡಿಯಾಸ್, ಹೊಸ ಹೊಸ ಐಡಿಯಾಸನ್ನು ಮಾಡ್ತಾ ಇದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ಒಂದು ಭಯ ನಿಮಗೆ ಕಾಡ್ತಾ ಇದೆ ಅನ್ನೋವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಸ್ವಲ್ಪ ಏನೋ ರಿಲೇಟೆಡ್ ನಿಮಗೆ ಭಯ ಇದೆ ಅನ್ನೋವಂಥದ್ದು ಕಾಡ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಮತ್ತು ಇಷ್ಟೇ ಅಲ್ಲ, ಏನೋ ಗೋಲ್ ಸೆಟ್ ಮಾಡ್ಕೊಳ್ತಾ ಇದ್ದೀರಾ, ಅದನ್ನು ಕರೇಜಿಯಸ್ ಆಗಿ ಅಚೀವ್ ಮಾಡಬೇಕು ಅಂತ ಕೂಡ ನೀವು ರಿಸ್ಕ್ನ ತಗೊಳ್ಳಿಕ್ಕೆ ರೆಡಿ ಆಗ್ತಾ ಇದ್ದೀರಾ. ಅಂದರೆ ರೆಡಿ ಆಗ್ತಾ ಇದ್ದೀರಾ ಅಂದರೆ ಆಲ್ರೆಡಿ ಪ್ಲಾನ್ ಮಾಡ್ಕೊಳ್ತಾ ಇದ್ದೀರಾ, ಆದರೆ ನಿಮಗೆ ಅದು ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಬರ್ತಾ ಇಲ್ಲ ಅನ್ನೋವಂಥದ್ದು. ರಿಸ್ಕ್ ತಗೋಬೇಕು ಅನ್ನೋವಂಥದ್ದು ಅದು ಬರ್ತಾ ಇಲ್ಲ ನಿಮಗೆ. ಮತ್ತು ನಿಮ್ಮ ಒಂದು ಥಾಟ್ ಪ್ರೊಸೆಸ್ಸನ್ನು ಇಲ್ಲಿಗೆ ಸೀಮಿತವಾಗಿ ಇಟ್ಕೋಬಾರ್ದು ಅನ್ನೋವಂಥದ್ದು ಕೂಡ ನಮಗೆ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಅದನ್ನು ಇನ್ನೂ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಕರಿಯರ್ ಲೈಫ್ ಬಗ್ಗೆ ಇರ್ಬೋದು, ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು, ಎನರ್ಜಿ ಏನಾದರೂ ಆಗಿರ್ಬೋದು, ನೀವು ರಿಲೇಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ನೀವು ಇದನ್ನು ರಿಲೇಟ್ ಮಾಡ್ಕೊಳ್ಳಿ. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನು ತಗೊಳ್ಳಿ, ಉಳಿದಿದ್ದ ಆ್ಯಸ್ ನೀವು ಗೈಡೆನ್ಸ್ ಅಂತ ತಗೊಳ್ಳಿ. ನಿಮ್ಮ ಒಂದು ಫೀಲಿಂಗ್ಸನ್ನು ನಾನು ನೋಡ್ತಾ ಇದ್ದರೆ ಏನೋ ಸಮಥಿಂಗ್ ಸ್ವಲ್ಪ ಹೀಲಿಂಗಲ್ಲಿದ್ದೀರಾ, ಏನೋ ವಿಚಾರ ಮಾಡ್ತಾ ಇದ್ದೀರಾ ತುಂಬ ಡೀಪಾಗಿ ಅನ್ನೋವಂಥದ್ದು. ಏನು ಏನೋ ನಿಮ್ಮ ಮನಸ್ಸಲ್ಲಿ ನಡೀತಾ ಇದೆ, ಏನೋ ಡೀಪಾಗಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಸ್ಟ್ರೆಸ್ ಏನಿತ್ತು ನಿಮಗೆ, ಆ ಸ್ಟ್ರೆಸ್ಸನ್ನು ರಿಲೀಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತು ಏನೋ ನಿಮಗೆ ಸ್ವಲ್ಪ ಇಲ್ನೆಸ್ ಇರುವಂಥದ್ದು, ಏನೋ ಸಮಥಿಂಗ್ ಇದೆ ಅನ್ನೋವಂಥದ್ದು ಅದು ಕೂಡ ನನಗೆ ಕಾಣ್ತಾ ಇರುವಂಥದ್ದು. ನಿಮ್ಮ ಪಾರ್ಟ್ನರ್ಗೆ ಇನ್ನೂ ಸ್ವಲ್ಪ ಏನಂತಂದರೆ ನೀವು ಇನ್ನೂ ನಿಮ್ಮ ಪಾರ್ಟ್ನರ್ಗೆ ಸ್ವಲ್ಪ ನೀವು ಟೈಮ್ ಕೊಡಬೇಕು. ಏನಂತಂದರೆ ನಿಮ್ಮ ಜೊತೆಗೆ ರೀಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಫೋರ್ಸೆಬಲಿ ನೀವು ಮಾತಾಡೋದು ಈ ರೀತಿ ಅಂದರೆ ಅದಕ್ಕೂ ನೀವು ಫೋರ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಟೈಮ್ ಕೊಡಿ ಅವ್ರಿಗೆ. ಪ್ರೆಷರ್ ತಗೊಳ್ಳೋ ಅಷ್ಟು ಅವರು ಇವಾಗ ಇಲ್ಲ, ಮೈಂಡ್ಸೆಟ್ ಇಲ್ಲ ಅವ್ರಿಗೆ. ಹಾಗಾಗಿ ಸ್ವಲ್ಪ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಡಿಸ್ಕನೆಕ್ಟ್ ಆಗ್ತಾ ಇದೆ ಅಂತ ನಿಮಗೂ ಕೂಡ ಅನ್ನಿಸ್ತಾ ಇದೆ. ಹಾಗಾಗಿ ಏನು ಮಾಡಬೇಕು, ಸ್ವಲ್ಪ ಪ್ರೆಷರ್ ಕೊಡೋದನ್ನು ಕಡಿಮೆ ಮಾಡಿ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ. ಇದನ್ನು ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಇನ್ನೂ ಗಾಢವಾಗಿ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಯೂನಿವರ್ಸ್ ಕಡೆಯಿಂದ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ಎನರ್ಜಿಯನ್ನು ನಾನು ಚೆಕ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿರುವಂಥ ಎನರ್ಜಿಯಲ್ಲಿ ಅವರಿದ್ದಾರೆ. ರಿಲೇಷನ್ಶಿಪ್ ಬಗ್ಗೆ ತುಂಬ ಒಂದು
ಪೀಕ್ ಲೆವೆಲಲ್ಲಿ ಅವರು ಥಿಂಕ್ ಮಾಡ್ತಾ ಇರುವಂಥದ್ದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ಲಿಟ್ರಲಿ ನಿಮ್ಮ ಜೊತೆ ಇರುವಂತ ಪ್ರತಿಯೊಂದು ಟೈಮನ್ನ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ನಿಮ್ಮ ಜೊತೆ ಇರುವಂತ ಪ್ರತಿಯೊಂದು ಟೈಮು ಖುಷಿ ಕೊಡುತ್ತೆ ಅವ್ರಿಗೆ. ಹ್ಮ್. ಮತ್ತೆ ತುಂಬಾ ಚೆನ್ನಾಗಿರುವಂತದ್ದು ನನಗೆ ಇಲ್ಲಿ ಅನಿಸ್ತಾ ಇದೆ. ಸ್ವಲ್ಪ ಮೈಕ್ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ. ಅಂತ ಸ್ವಲ್ಪ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ತುಂಬಾ ಡೀಪ್ ಆಗಿ ನಿಮ್ಮ ಜೊತೆ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ನನ್ಗನ್ಸೋ ಮಟ್ಟಿಗೆ ಅವ್ರ ಮನೆಯಿಂದ ಈ ಒಂದು ರಿಲೇಶನ್ಶಿಪ್ಗೆ ಪ್ಲಸ್ ಪಾಯಿಂಟ್ ಆಗಿ ತಗೊಂಡಿರುವಂತದ್ದು ಅಂತ ಕೂಡ ಅಂದ್ರೆ ಒಂದು ಗ್ರಾಂಟೆಡ್ ಆಗಿ ಮಾಡುವಂತದ್ದು, ಆಶೀರ್ವಾದ ಕೊಡುವಂತದ್ದು ಇದೆಲ್ಲ ನಡೀತಾ ಇದೆ. ಹಿರಿಯರ ಆಶೀರ್ವಾದ ಇದೆ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಅವರು ತುಂಬಾ ಈಸಿಯಾಗಿ ಮಕ್ಕಳ ಜೊತೆಗೆ ಹೊಂದಾಣಿಕೆ ಮಾಡ್ಕೋತಾರೆ. ಅವ್ರಿಗೆ ಮಕ್ಕಳು ತುಂಬಾ ಕನೆಕ್ಟ್ ಆಗ್ತಾರೆ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿರುವಂತ ಎನರ್ಜಿಯಲ್ಲಿ ಅವರು ಕೂಡ ಇದ್ದಾರೆ. ಹಾಗಿದ್ರೆ ಏನ್ ಕೊರತೆಗಳು ಬರ್ತಾ ಇದೆ ಅನ್ನೋದನ್ನ ನಾವು ಒಂದ್ಸಾರಿ ಚೆಕ್ ಮಾಡೋಣ. ಏನಾದ್ರೂ ಕೊರತೆ ಇದೆಯಾ ಇದರಲ್ಲಿ ಅನ್ನೋವಂಥದ್ದು. ಯಾಕಂತಂದ್ರೆ ನೋಡಿ, ಇವಾಗ ನೀವು ಕರೆಕ್ಟ್ ಆಗಿರ್ತೀರಾ, ಅವರು ಕರೆಕ್ಟ್ ಆಗಿರ್ತಾರೆ. ಬಟ್ ಸಮ್ ಟೈಮ್